Hebel's theorem. Statement: suppose summation Cn n varies from 0 to infinity convergent, put f of x is equal to summation Cn xn n varies from 0 to infinity for -1 less than x less than 1, then limit as x tends to 1 f of x is equal to summation Cn n varies from 0 to infinity. Proof: let Sn is a partial sum of the series summation Cn n varies from 0 to infinity. So Sn ಅನ್ನೋದು ಯಾವ ಫಾರ್ಮಲ್ಲಿ ಇರುತ್ತೆ? Sn is equal to C0 plus C1 plus C2 plus so on plus Cn. S minus 1 is equal to 0 for our convenience. Consider summation Cn into Xn n varies from 0 to m. Cn can be written as Sn minus 1. ಹೇಗಂದ್ರೆ here Sn is equal to C0 plus C1 plus so on plus Cn minus 1 plus Cn, and Sn minus 1 means C0 plus C1 plus so on plus Cn minus 1. Subtract ಮಾಡಿದ್ರೆ ಎಲ್ಲಾ ಟರ್ಮ್ಸ್ ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಟರ್ಮ್ is Cn. So Cn can be written as Sn minus 1. Again, it can be written as 1 minus x into summation n varies from 0 to m minus 1 Sn into Xn plus Sm into Xm. ಇದು ಹೇಗಂದರೆ ಅಬ್ಸರ್ವ್ ಮಾಡಿ, ಸಮೇಷನ್ Sn ಮೈನಸ್ 1 ಇಂಟು ಎಕ್ಸನ್ನ ಏನಂತ ಬರ್ಕೋಬೋದು? Sn ಇಂಟು ಎಕ್ಸ್, ಸಮೇಷನ್ Sn ಇಂಟು Xn n varies from 0 to m ಮೈನಸ್ ಸಮೇಷನ್ Sn ಮೈನಸ್ 1 ಇಂಟು Xn n varies from 0 to m. ಹೇಗೇನು ಸಮೇಷನ್ ಅಪ್ಲೈ ಸ್ಪ್ಲಿಟ್ ಮಾಡಿ ಬರ್ತಾ ಹೋದರೆ ಏನು ಬರಿಬೋದು? ಎನ್ನಿಗೆ 0 ಕೊಟ್ಟರೆ S0 ಇಂಟು ಎಕ್ಸ್ ಟು ದ ಪವರ್ ಆಫ್ 0 1, S0 ಎನ್ನಿಗೆ 1 ಕೊಟ್ಟರೆ S1x, 2 ಕೊಟ್ಟರೆ S2x ಸ್ಕ್ವೇರ್ ಪ್ಲಸ್ 1, m ಕೊಟ್ಟರೆ Sm xm. ಇದಕ್ಕಿಂತ ಹಿಂದಿನ ಟರ್ಮ್ ಅಂದರೆ ಏನು? ಎನ್ನಿಗೆ ಎಮ್ ಮೈನಸ್ 1 ಟರ್ಮ್ ಕೊಟ್ಟಿದ್ರೆ ಏನಾಗುತ್ತೆ? Sm ಮೈನಸ್ 1 ಇಂಟು ಎಕ್ಸ್ ಟು ದ ಪವರ್ ಆಫ್ m ಮೈನಸ್ 1. Similarly, this value ಗೆ 0 ಕೊಟ್ಟರೆ S minus 1, x to the power of 0, 1. Again 1 ಕೊಟ್ಟರೆ S0 x, 2 ಕೊಟ್ಟರೆ S1 x square, plus so on up to ಇಲ್ಲಿವರೆಗೂ nಗೆ m ಕೊಟ್ಟರೆ ಏನಾಗುತ್ತೆ? Sm minus 1 into x to the power of m. Again ಇದನ್ನು ಏನಂತ ಇದನ್ನು ಹಾಗೆ ಇನ್ನೊಂದ್ಸಲಿ ಬರ್ಕೊಳ್ಳೋಣ. S0 plus S1x plus S2x square plus so on plus Sm xm. ಮೈನಸ್ ಇದೆ ಓಲ್ ಟರ್ಮಿಗೂ, ಸೊ ಮಲ್ಟಿಪ್ಲೈ ಮಾಡ್ಕೊಬಿಡೋಣ. ಮೈನಸ್ S0x ಮೈನಸ್ S1x ಸ್ಕ್ವೇರ್ ಮೈನಸ್ ಸೊ ಆನ್ ಮೈನಸ್ Sm ಮೈನಸ್ 1 ಇಂಟು ಎಕ್ಸ್ ಟು ದ ಪವರ್ ಆಫ್ m. ಹಿಯರ್ ಅಬ್ಸರ್ವ್ ಮಾಡಿ, S0 ಇರೋದನ್ನ ಒಂದು ಗ್ರೂಪ್ ಮಾಡ್ಕೊಳ್ಳೋಣ, S1ನ ಒಂದು ಗ್ರೂಪ್ ಮಾಡ್ಕೊಳ್ಳೋಣ. ಇದೇ ಥರ ಗ್ರೂಪ್ ಮಾಡ್ತಾ ಹೋಗೋಣ. 1 ಮೈನಸ್ ಎಕ್ಸ್ನ ಕಾಮನ್ ತೆಗಿತಿದ್ದೀನಿ. 1 ಮೈನಸ್ ಎಕ್ಸ್ನ ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ? X0. ಅಗೈನ್ 1 ಮೈನಸ್ ಎಕ್ಸ್ನ ಈ ಟರ್ಮಲ್ಲಿ ಕಾಮನ್ ತೆಗೆದ್ರೆ ನಂಗೆ ಏನು ಉಳಿಯುತ್ತೆ? S1x. ಅಗೇನ್ ನೆಕ್ಸ್ಟ್ ಟರ್ಮು ಇಲ್ಲಿ ನಾವೇನಾದ್ರು ತೊಗೊಂಡ್ರೆ ಏನಾಗಿರುತ್ತೆ? ನೆಕ್ಸ್ಟ್ ಟರ್ಮು ಮೈನಸ್ S2 ಇಂಟು ಎಕ್ಸ್ ಕ್ಯೂಬ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ 1 ಮೈನಸ್ ಎಕ್ಸ್ನ ಕಾಮನ್ ತೆಗೆದ್ರೆ ನಂಗೆ ಏನು ಉಳಿಯುತ್ತೆ? S2x ಸ್ಕ್ವೇರ್ ಪ್ಲಸ್ ಸೊ ಆನ್. ಇಲ್ಲಿ ನಾವು ನೆಕ್ಸ್ಟು ಇದ್ರ ಹಿಂದಿನ ಟರ್ಮ್ ಏನಿರುತ್ತೆ? ಪ್ಲಸ್ Sm ಮೈನಸ್ 1 ಇಂಟು ಎಕ್ಸ್ ಟು ದ ಪವರ್ ಆಫ್ m ಮೈನಸ್ 1. ಸೊ 1 ಮೈನಸ್ ಎಕ್ಸ್ನ ನಾನು ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ? Sm ಮೈನಸ್ 1 ಇಂಟು ಎಕ್ಸ್ ಟು ದ ಪವರ್ ಆಫ್ m ಮೈನಸ್ 1. ರಿಮೈನಿಂಗ್ ಟರ್ಮ್ ಏನಿದೆ? Sm ಇಂಟು Xm. ಸೊ ಈ ಉಳಿದಿರೋ ಟರ್ಮಲ್ಲೆಲ್ಲ ಏನಿದೆ? 1 ಮೈನಸ್ ಎಕ್ಸ್ ಅನ್ನೋದು ಕಾಮನ್ ಇದೆ. ಸೊ 1 ಮೈನಸ್ ಎಕ್ಸ್ನ ಹಾಗೆ ಕಾಮನ್ ತೆಗೆದು ಇನ್ನು ಉಳಿದಿರೋ ಟರ್ಮ್ನೆಲ್ಲ ನಾನು ಏನಂತ ಬರಿಬೋದು? ಸಮೇಷನಲ್ಲಿ ಬರಿಬೋದು. ಸೊ ಏನಾಯಿತು? ಇಟ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ 1 ಮೈನಸ್ ಎಕ್ಸ್ ಇಂಟು ಸಮೇಷನ್ n varies from 0 to m minus 1 Sn xn plus Sm x to the power of m. If mod x less than 1 tending m to infinity, then this value ಏನಾಗುತ್ತೆ? summation Cn xn n varies from 0 to infinity is equal to 1 minus x into summation Sn into xn n varies from 0 to infinity. Since series convergent ಆಗಿದೆ ಅಂದಮೇಲೆ partial sum ಏನಾಗುತ್ತೆ? convergent. So Sn is a convergent series which converges to S. Then limit as n tends to infinity Sn value ಏನಾಯಿತು? S. Then converges definition ಯೂಸ್ ಮಾಡಿ ನಾವೇನಂತ ಬರಿಬೋದು? ಫಾರ್ ಆಲ್ ಎಪ್ಸಿಲಾನ್ ಗ್ರೇಟರ್ ದ್ಯಾನ್ 0 ದೇರ್ ಎಕ್ಸಿಸ್ಟ್ ಎ ಪಾಸಿಟಿವ್ ಇಂಟೀಜರ್ n such that mod Sn minus S less than epsilon by 2 for all n greater than n. Since 1 minus x into summation n varies from 0 to infinity xn value is 1 because mod x less than 1. Consider mod f of x minus s. f of x value ಕೊಟ್ಟಿದ್ದಾರೆ. 1 minus x into summation n varies from 0 to infinity Sn into xn. s ನ ಹಾಗೆ ಬರ್ಕೊಳ್ತಾ ಇದ್ದೀನಿ.
Again, it can be written as mod 1 minus x into summation n varies from 0 to infinity Sn minus s into x to the power of n. ಸೊ ಇದನ್ನ ಅಗೈನ್ ಇಲ್ಲಿ ಸಮೇಷನ್ನ ಸ್ಪ್ಲಿಟ್ ಮಾಡ್ಕೊಳ್ತಿದ್ದೀನಿ. 0 to n ಒಂದು ಟರ್ಮ್ ಮಾಡ್ಕೊಳ್ತಿದ್ದೀನಿ, n plus 1 to infinity ಇನ್ನೊಂದು ಟರ್ಮ್ ಮಾಡ್ಕೊಳ್ತಿದ್ದೀನಿ. ಅಗೈನ್ ದಿಸ್ ವ್ಯಾಲ್ಯೂ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು mod ಆಫ್ 1 minus x into summation Sn minus s into x to the power of n varies from 0 to capital N plus mod 1 minus x into summation Sn minus s into xn n varies from n plus 1 to infinity. Again, this value is less than or equal to mod 1 minus x summation n varies from 0 to n mod Sn minus s into mod xn. Again, this value is also less than or equal to mod 1 minus x into epsilon by 2 summation n varies from n plus 1 to infinity mod x to the power of n. Here ನಮಗೆ ಗೊತ್ತಿದೆ mod Sn minus value is less than epsilon by 2. This value is less than or equal to mod 1 minus x summation n varies from 0 to n mod Sn minus s mod xn plus 1 mod 1 minus x epsilon by 2. This is a geometric series. So ಇದಕ್ಕೆ ನಾವು geometric series formula apply ಮಾಡಿದ್ರೆ ಏನು ಬರುತ್ತೆ, mod x to the power of n plus 1 divided by 1 minus mod x. Since mod x less than 1 ಆಯಿತು ಅಂದರೆ mod x to the power of n ಏನಾಗುತ್ತೆ less than 1 and mod x to the power of n plus 1 is also less than 1. So this value is less than mod 1 minus x summation mod Sn minus s n varies from 0 to capital N plus mod 1 minus x epsilon by 2 1 by mod 1 minus mod x for all x greater than or equal to 0. For all x greater than or equal to 0 mod x ವ್ಯಾಲ್ಯೂ ಏನಾಗಿರುತ್ತೆ x ಆಗುತ್ತೆ. ಸೊ ಹಾಗಾದರೆ ದಿಸ್ ವ್ಯಾಲ್ಯೂ ಏನಾಗುತ್ತೆ mod xಗೆ x ಅಂತ ಹಾಕ್ಬೋದು. ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿ 1 ಮೈನಸ್ x ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಆಯಿತು ಅಂದರೆ ಈ ಟರ್ಮೇ 0 ಆಗುತ್ತೆ. ಸೊ ಡೋಂಟ್ ವರಿ. ಗ್ರೇಟರ್ ದ್ಯಾನ್ 0 ಆಯಿತು ಅಂದರೆ ಏನಾಗುತ್ತೆ, ಇಲ್ಲೂ ನೆಗೆಟಿವ್ ಟರ್ಮ್ ಬರುತ್ತೆ. ಸೊ mod 1 minus xನ ನಾನೇನಾದರೂ 1 minus x ಅಂತ ಬರ್ದೆ ಅಂದರೆ ಏನಾಗುತ್ತೆ, ದಿಸ್ ವ್ಯಾಲ್ಯೂ ಆಲ್ಸೋ ನೆಗೆಟಿವ್. ಸೊ ನೆಗೆಟಿವ್ ಇಂಟು ನೆಗೆಟಿವ್ ಅಗೇನ್ ಪಾಸಿಟಿವ್. ಸೊ ದಿಸ್ ವ್ಯಾಲ್ಯೂಗಿಂತ mod 1 minus x summation n varies from 0 to n mod Sn minus s plus 1 minus x epsilon by 2 1 divided by 1 minus x ವ್ಯಾಲ್ಯೂ ಏನಾಗಿರುತ್ತೆ ಜಾಸ್ತಿ ಇರುತ್ತೆ, ಹೌದಲ್ವಾ? So 1 minus x gets cancels. So remaining is epsilon by 2. This value is ಏನಾಗುತ್ತೆ mod f of x minus s value. This value ಏನಾಗುತ್ತೆ less than mod 1 minus x summation n varies from 0 to n mod Sn minus s plus epsilon by 2. ನೋಡಿ mod 1 minus x is equal to delta ಅಂತ ನಾವೇನಾದರೂ ತಗೊಂಡ್ರೆ, we have for all epsilon greater than 0 there exists delta is than epsilon by 2k and put summation mod Sn minus s is equal to k n varies from 0 to n, then ಏನಾಗುತ್ತೆ mod f of x minus s, this value is delta, this value is k plus epsilon by 2. Again this value delta value is less than epsilon by 2k. k gets cancels, epsilon by 2 plus epsilon by 2. So this value is epsilon. So ಹಾಗಾದ್ರೆ ಏನಾಯಿತು, mod f of x minus s less than epsilon whenever mod 1 minus x less than delta for all x greater than or equal to 0. By the definition of limit, we have limit x tends to 1 f of x is equal to s. S means limit as n tends to infinity Sn. So Sn limit as n tends to infinity Sn ಏನಾಗುತ್ತೆ series Cn ಆಗುತ್ತೆ. So limit x tends to 1 f of x is equal to summation Cn n varies from 0 to infinity. Thank you. In the next video, I will be explaining the implicit function theorem.